ವೆಂಕಿ, ಇವತ್ತು ನಿನ್ನ ಕೆಲ್ಸಕ್ಕೆ ಬರೋದು ಬೇಡ. ಅಮ್ಮನ್ನ ನೀವಿಬ್ಬರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬನ್ನಿ. ಆಸ್ಪತ್ರೆಗ ನನ್ನನ್ನು ನಾನು ಚೆನ್ನಾಗೇ ಇದ್ದೀನಲ್ಲ, ನನಗೇನೂ ಆಗಿಲ್ಲ. ಅದು ಹಾಗಲ್ಲಮ್ಮ. ಒಂದೊಂದು ಸಲ ದೇಹ ಹೊರಗಡೆಯಿಂದ ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ, ಒಳಗಡೆ ಏನಾಗಿದೆ ಅಂತ ನಮಗೆ ಕಾಣಲ್ಲ. ಅಂಥ ಒಂದು ಜಾಗದಲ್ಲಿ ಇಷ್ಟು ವರ್ಷ ಮಾನಸಿಕವಾಗಿ ದೈಹಿಕವಾಗಿ ಕಷ್ಟ ಅನುಭವಿಸಿದ್ದೀರಾ. ಅದಕ್ಕೆ ಒಂದು ಸಲ ಆಸ್ಪತ್ರೆಗೆ ಹೋಗಿ ಒಂದು ಕಂಪ್ಲೀಟ್ ಚೆಕಪ್ ಮಾಡಿಸ್ಬಿಟ್ರೆ ನಿಮಗೂ ಒಳ್ಳೆಯದು, ನಮಗೂ ಒಂಥರ ನೆಮ್ಮದಿ. ಹೌದು ವೈದೇಹಿ, ಇವ್ರು ಹೇಳ್ತಾ ಇರೋದು ಸರಿಯಾಗಿದೆ. ನೋಡು, ನಿನಗೆ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ ಅಂತ ಗೊತ್ತಾದರೆ ನಮ್ಮೆಲ್ರಿಗೂ ಖುಷಿಯಾಗುತ್ತೆ. ಅಮ್ಮ ಅಮ್ಮ ಅಮ್ಮಮ್ಮ ಅಮ್ಮ ಭಯ ಪಟ್ಕೊಂಡ್ರಾ? ನೋಡಿಮ್ಮ, ಇದಕ್ಕಾದ್ರೂ ನೀವೊಂದು ಸಲ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರೋದು ಒಳ್ಳೆಯದು. ಒಂದು ಕೆಲಸ ಮಾಡು, ನಾನು ಬರ್ತೀನಿ. ಹಾಂ, ಬನ್ನಿ ಬನ್ನಿಮ್ಮ, ಪರವಾಗಿಲ್ಲ ಬನ್ನಿ. ನೀವು ತೊಂದರೆ ತಗೊಳ್ಬೇಡಿ, ನಾನು ಮಗ ಸೊಸೆ ಜೊತೆ ಹೋಗಿ ಬರ್ತೀನಿ. ನೋಡಪ್ಪ, ಅಲ್ಲಿ ಮಗ ಸೊಸೆ ಸಿಕ್ಕಿದ ತಕ್ಷಣ ನಾವೆಲ್ಲ ಬೇಡವಾಗ್ಬಿಟ್ಟಿದ್ದೀವಿ. ಅಯ್ಯಯ್ಯೋ, ನಾನು ಆ ರೀತಿ ಹೇಳಿಲ್ಲ ಮಗಳೇ. ನೀವೀಗಾಗಲೇ ನನಗೋಸ್ಕರ ತುಂಬ ತೊಂದರೆ ತಗೊಂಡಿದ್ದೀರಾ, ಈಗ ಮತ್ತೆ ಯಾಕೆ ಅಂತ. ಈಗ ನಾನು ನೋಡ್ಕೊಳ್ಳೋಕ್ಕೆ ಇವರಿಬ್ಬರು ಇದ್ದಾರಲ್ಲ, ಅವ್ರು ನೋಡ್ಕೋತಾರೆ, ಅದಕ್ಕೆ ಹಾಗೆ ಹೇಳಿದೆ. ತಪ್ಪು ತಿಳ್ಕೊಬೇಡಿ. ಇಲ್ಲಮ್ಮ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ನಿಜ ಹೇಳಬೇಕು ಅಂದರೆ ನೀವು ನಮಗಿಂತ ಜಾಸ್ತಿ ಇವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು. ಇಷ್ಟು ವರ್ಷ ಕಳ್ಕೊಂಡಿರೋದನ್ನೆಲ್ಲ ನೀವು ಮತ್ತೆ ವಾಪಸ್ ಪಡ್ಕೋಬೇಕು. ಆಗಲೇ ಅಣ್ಣಂಗೂ ಖುಷಿ. ಹೌದು ತಾನೇ? ಸರಿಪ್ಪ, ಹಾಂ, ಹಾಗಾದರೆ ಆಸ್ಪತ್ರೆಗೆ ಕರ್ಕೊಂಡು ಹುಷಾರು, ಆಯಿತಾ? ಸರಿ, ಆಯಿತು, ನಡೀಲಿ, ಸರ್ಕಾರ ನಡೀಲಿ. ತಿನ್ಸು ತಿನ್ಸು. ಜಾನು, ಬೇಡ ಅದಕ್ಕೆ. ಜಾನು, ಯಾಕೆ ಹೀಗೆ ಡಲ್ಲಾಗಿ ಕೂತಿದೀಯಾ? ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಅದಕ್ಕೆ, ಅದು ಮುಗ್ದೋಗಿರೋ ಕತೆ. ಅವ್ರ ಬಗ್ಗೆ ಮತ್ತೆ ಯಾಕೆ ಯೋಚನೆ ಮಾಡಲಿ ನಾನು? ಅದು ಸರಿನೇ, ಗಂಜಿ ಕುಡಿಸಿದ್ರು ರಾಣಿ ಥರ ನೋಡ್ಕೊಳ್ಳೋ ಗಂಡನ ಜೊತೆ ಬದುಕ್ಬಿಡ್ಬೋದು. ಆದರೆ ಸುಖದ ಸುಪ್ಪತ್ತಿಗೆ ಮೇಲೆ ಕೂರಿಸ್ತೀನಿ ಅಂತ ಹೇಳಿ ಅದ್ರ ಕೆಳಗಡೆ ಮುಳ್ಳಿಡೋ ಗಂಡನ ಜೊತೆಗೆ ಬದುಕೋಕ್ಕಾಗಲ್ಲ ಬಿಡು. ಇಂಥವ್ರ ಜೊತೆ ಬದುಕೋದಕ್ಕಿಂತ ಒಂಟಿಯಾಗಿ ಬದುಕೋದೇ ಲೇಸು. ಏನೋ ಹೇಳ್ತಿದ್ಯಾ ನೀನು? ಏನೋ ಒಂದು ತಪ್ಪಾಗಿದೆ, ಅದನ್ನು ದೊಡ್ಡದು ಮಾಡಿ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ನೋಡ್ತಾ ಇದ್ದೀರಲ್ಲ. ನೋಡು, ಜಯಂತ್ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿಲ್ವ? ಜಯಂತ್ ಅವ್ರನ್ನ ಪ್ರೀತಿ ಮಾಡೇ ಇಲ್ಲ, ಅವಳನ್ನ ಚೆನ್ನಾಗಿ ನೋಡ್ಕೊಂಡೇ ಇಲ್ಲ ನಾವು ಮಾತಾಡ್ತಿದ್ದೀರಲ್ಲ. ಸಂತು, ಏನೋ ಮಾತಾಡ್ತಾ ಇದೆಯಾ ನೀನು? ಅವನು ಎಂಥವನಂತ ಗೊತ್ತಿದ್ದು ನೀನು ಈ ಥರ ಹೇಳ್ತಿದ್ಯಾ? ಅವನ ಮನುಷ್ಯನೇ ಅಲ್ಲ ಕಣೋ. ಅಮ್ಮ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಜಯಂತ್ ಚಿಕ್ಕ ವಯಸ್ಸಲ್ಲಿ ಒಂಟಿಯಾಗಿ ಯಾರು ಪ್ರೀತಿನೂ ಸಿಗದೆ ಬೆಳೆದವರು. ನಮ್ಮ ಜಾನ್ವಿನ ನೋಡ್ತಿದ್ದಂಗೆ ಲವ್ ಆಗಿದೆ, ಮದುವೆ ಆಗಿದ್ದಾರೆ. ಆಮೇಲೆ ಆ ಪ್ರೀತಿನ ಹೇಗೆ ತೋರಿಸ್ಕೋಬೇಕು ಅಂತ ಗೊತ್ತಾಗ್ತಿದೆ. ಎಲ್ಲಿ ಜಾನ್ವಿನ ಕಳ್ಕೊಂಡ್ಬಿಡ್ತೀನೋ ಅಂತ ಅವಳ ಮೇಲೆ ಸ್ವಲ್ಪ ಪೊಸೆಸಿವ್ ಆಗಿದ್ದಾರೆ. ಹಾಗಾಗಿ ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ. ಅದನ್ನು ತಪ್ಪು ತಿಳ್ಕೊಳಕ್ಕಾಗತ್ತಾ? ಇದು ಇವರಿಬ್ಬರಲ್ಲಿ ಮಾತ್ರ ಅಲ್ಲ, ಎಲ್ಲ ಗಂಡ ಹೆಂಡತಿಯರಲ್ಲೂ ಇದು ಇದ್ದೇ ಇರುತ್ತೆ. ಕೆಲವ್ರು ಹೇಳ್ಕೊಡ್ತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಆದರೆ ಇವರು ತೋರಿಸೋ ಪ್ರೀತಿನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಏನ್ರಿ, ನೀವೇನು ನಿದ್ದೆಗಣ್ಣಲ್ಲಿದ್ದೀರಾ? ಏನು ಕತೆ? ಆ ಮನುಷ್ಯನ ಬಗ್ಗೆ ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತೀರಲ್ಲ ನೀವು? ನಾನು ಯಾವ ನಿದ್ದೆ ಮಾಡಲು ಇಲ್ಲ ಕಣೆ, ವಾಸ್ತವವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಜಾನು, ಗಂಡ ಹೆಂಡತಿ ಮಧ್ಯೆ ಏನು ನಡೆಯುತ್ತೋ ಅದು 4 ಗೋಡೆ ಮಧ್ಯೆನೇ ಇರಬೇಕು. ಅದು ಬಿಟ್ಟು ಈ ರೀತಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗಾಕ್ಸೋದು ಸರಿನಾ? ಅಂದರೆ ನೀನು ಹೇಳ್ತಾ ಇರೋದು ಏನೋ ಅಣ್ಣ, ಅವ್ರು ಕೊಟ್ಟಿದ್ದೆಲ್ಲ ಟಾರ್ಚರ್ನ ಸಹಿಸ್ಕೊಂಡು ಜೈಲ್ ಒಳಗಿದ್ದ ಥರ ಇರಬೇಕಿತ್ತು ಅಂತನಾ? ನನ್ನ
ಇದ್ದಿದ್ದು ಅಷ್ಟು ದಿವಸನೂ ಸತ್ತು ಬದುಕಿದ್ದೀನಿ. ಸೀನಿದ್ರು ಕೆಮ್ಮಿದ್ರು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅವ್ರ ಹೃದಯದ ಕಣ್ಣಿಂದ ನೋಡಿದಿದ್ರೆ ನಾನು ಪ್ರೀತಿ ಅಂತಲೇ ಅನ್ಕೋತಾ ಇದ್ದೆ. ಆದರೆ ಅವ್ರು ನನ್ನ ನೋಡ್ತಾ ಇದ್ದಿದ್ದು CC ಕ್ಯಾಮ್ರಾಗಳಿಂದ. ಅವ್ರ ಜೊತೆ ಮತ್ತೆ ನಾನು ಹೋಗ್ಬೇಕಾ? ಅಂತ ಬಾಳೋ ಅವಶ್ಯಕತೆ ಏನಿದೆ? ಅಲ್ವೋ ಸಂತು, ಒಬ್ಬ ಕಳ್ಳನಿಗೂ ತನ್ನ ಹೆಂಡತಿ ಮಕ್ಕಳ ಮೇಲೆ ಮಮಕಾರ ಇರುತ್ತೆ. ಅವ್ರಿಗೋಸ್ಕರ ಎಷ್ಟು ಕಷ್ಟಪಡ್ತಾನೆ. ಅಂಥದ್ರಲ್ಲಿ ಇವನು ನಮ್ಗಳ ಮಧ್ಯನೇ ಇದ್ಕೊಂಡು ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನನ್ನ ಮಗಳಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ. ಅಂಥವನ್ನ ನಂಬಿ ಇವಳನ್ನ ಅವನ ಜೊತೆ ಕಳಿಸು ಅಂತ ಹೇಳ್ತಿದ್ಯಲ್ಲ, ಏನೋ ಆಗಿದೆ ನಿನಗೆ? ನೋಡಮ್ಮ, ನೀನು ಹೇಳ್ತಿರೋದು ಸರಿಯಾಗಿದೆ. ಆದರೆ ಅವನು ಬದಲಾಗೋದಕ್ಕೆ ಅವಕಾಶ ಕೊಡದೆ ಅವನನ್ನು ಈ ರೀತಿ ಒಳಗೆ ಹಾಕ್ಸೋದು ಎಷ್ಟು ಸರಿ? ಅವನು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೊರಗೆ ಬಂದ ಮೇಲೆ ನಮ್ಮ ಜಾನಕ್ಕೆ ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ನಾವು ಇದಕ್ಕೆ ಸಪೋರ್ಟ್ ಮಾಡಿದ್ದೀವಿ ಅಂತ ನಮ್ಮ ಮೇಲೆ ದ್ವೇಷ ತೀರಿಸ್ಕೊಳ್ದೇ ಇರ್ತಾನಾ? ನೋಡಮ್ಮ, ಪ್ರತಿಯೊಬ್ಬ ಮನುಷ್ಯನ ಒಳಗಡೆನೂ ಒಬ್ಬ ಮೃಗ ಇದ್ದೇ ಇರ್ತಾನೆ. ಅದು ಹೊರಗಡೆ ಬರದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಆದರೆ ಪ್ರೀತಿಯಿಂದ ನಡ್ಕೋಬೇಕು. ಜಾನು, ನೀನು ಇಷ್ಟೆಲ್ಲ ಓದಿದೀಯಾ, ತಿಳ್ಕೊಂಡಿದೀಯಾ, ಹೇಗೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ನಿನಗೆ ಗೊತ್ತಿಲ್ವಾ? ಇಷ್ಟೆಲ್ಲ ತೊಂದರೆ ಮಾಡಿಕೊಂಡು ಪಾಪ ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ, ಅವ್ರಿಗೆ ನೋವು ಕೊಡೋದು ಎಷ್ಟು ಸರಿ ಹೇಳೋ? ಸಂತು, ಇಷ್ಟು ವರ್ಷ ಅವಳು ಇದನ್ನೆಲ್ಲ ಸಹಿಸ್ಕೊಂಡಿದ್ದೆ ನಮಗೋಸ್ಕರ. ಅವನ ಜೊತೆ ಬಾಳಕ್ಕೂ ಆಗದೆ, ನಮ್ಮ ಮನೆಗೆ ಬರೋಕ್ಕೂ ಆಗದೆ ನನ್ನ ಮಗಳು ಜೀವ ತೆಕ್ಕೊಳಕ್ಕೆ ಹೋಗಿದ್ಲು. ಆ ದೇವ್ರ ದಯೆ ಬದುಕು ಬಂದು. ಆದರೆ ನಾವು ಅವ್ನು ಏನು ಅಂತಾನೆ ಅರ್ಥ ಮಾಡ್ಕೊಳ್ದೆ ಪಾಪ ನನ್ನ ಮಗಳನ್ನ ಅವನ ಜೊತೆ ಕಳಿಸ್ಕೊಟ್ವಿ. ಅವನೇನಾದ್ರೂ ಬದಲಾದ್ನಾ? ಇಲ್ಲ ತಾನೆ. ಅವಕಾಶ ಸಿಕ್ಕಿದ್ರು ಬದಲಾಗ್ದಿರೋನ ಜೊತೆ ನನ್ನ ಮಗಳು ಹೇಗೋ ಬದುಕೋದಕ್ಕೆ ಸಾಧ್ಯ? ಅಲ್ಲ ರೀ, ಹೆಂಡತಿನ ಇಷ್ಟೊಂದು ಕೆಟ್ಟದಾಗಿ ನಡೆಸ್ಕೊಂಡಿರೋ ವ್ಯಕ್ತಿಗೆ ತಕ್ಕ ಶಾಸ್ತಿ ಆಯ್ತಲ್ಲ ಅಂತ ಖುಷಿ ಪಡೋದು ಬಿಟ್ಟು ನೀವು ಅವನ ಪರನೇ ವಹಿಸ್ಕೊಂಡು ಬಾಯಿ ಬಂದಂಗೆ ಮಾತಾಡ್ತೀರೇನ್ರಿ? ಪಾಪ ಮೊದಲೇ ನೊಂದಿದ್ದಾಳೆ. ನೀವು ಈ ರೀತಿ ಎಲ್ಲ ಮಾತಾಡಿ ಇನ್ನಷ್ಟು ನೋವು ಕೊಡಬೇಡಿ ಅವಳಿಗೆ. ಅವಳು ನೋವು ಅನುಭವಿಸ್ಲಿ ಅಂತ ನಾನೆಲ್ಲ ಹೇಳ್ತಾ ಇದ್ದೀನಿ. ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವಳು ಈ ಥರ ತಾಳಿನ ಕಿತ್ತು ಅವನ ಕೈ ಕೊಟ್ಟು ಬಂದರೆ ಸಮಾಜ ಏನು ಹೇಳುತ್ತೆ? 4 ಜನ ಏನು ಮಾತಾಡ್ತಾರೆ? ನಾವು ಹೊರಗಡೆ ತಲೆ ಎತ್ಕೊಂಡು ಓಡಾಡೋಕ್ಕಾಗ? ಯಾರೋ 4 ಜನ ಮಾತಾಡ್ತಾರೆ ಅಂದ್ಬಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡೋಕ್ಕಾಗತ್ತಾ? ಪಾಪ ನನ್ನ ಮಗಳು ಕಷ್ಟಪಡ್ತಿದ್ದಾಗ, ಅವ್ನು ಕೊಡ್ತಾರೋ ಹಿಂಸೆನ ಅನುಭವಿಸ್ತಿದ್ದಾಗ ನೀನು ಹೇಳಿದ್ಯಲ್ಲ 4 ಜನ, ಅವ್ರು ಬಂದು ಇವಳನ್ನ ಕಾಪಾಡಿದ್ರ? ಸಮಾಜ ಏನು ಅಂದ್ಕೊಳ್ಳುತ್ತೋ ಏನೋ ಅಂತ ಎಷ್ಟೋ ಜನ ಹೆಣ್ಮಕ್ಳು ಈಗಲೂ ಕೂಡ ಗಂಡ ಕೊಡೋ ಹಿಂಸೆನ ಸಹಿಸ್ಕೊಂಡು ಅವನ ಜೊತೆಗೆ ಬದುಕ್ತಾ ಇರ್ತಾರೆ.